ಬರೀ ಹೊಲದಾಗ ಒಂದೇ ಹೋಗ್ಯದ, ಬೇರೆ ಹೊಲದಾಗ ಎಲ್ಲಿ ಹೋಗ್ಯದ. ಜೋಳದ ರಾಶಿಗೆ ಬೆಂಕಿ, 15 ಲಕ್ಷ ಬೆಳೆ ಹಾನಿ, ಭಾರಿ ನಷ್ಟ ಅನುಭವಿಸಿದ ರೈತ ಕಂಗಾಲು. ಮಾಣಿ ತಾಲೂಕಿನ ಕಬ್ಗಲ್ ಗ್ರಾಮದಲ್ಲಿ ಮಳೆಯಾಶ್ರಿತ ಬೆಳೆಯಾಗಿರುವ ಜೋಳವನ್ನ ಬೆಳೆದ ರೈತ ಎನ್ ರಾಜಶೇಖರ್ ಪಾಟೀಲ್ ಕಬ್ಗಲ್ ಎನ್ನುವರು 6 ಎಕರೆ ಜಮೀನಿನಲ್ಲಿ ಬೆಳೆದ ಜೋಳವನ್ನ ಕಟಾವು ಮಾಡಿ ರಾಶಿ ಮಾಡಲಾಗಿತ್ತು. ಯಾರೋ ಕಿಡಿಗೇಡಿಗಳು ಯಾರೂ ಇಲ್ಲದನ್ನ ಗಮನಿಸಿ ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ಬುಧವಾರ ತಡರಾತ್ರಿ ನಡೆದಿದೆ. ಎನ್ ರಾಜಶೇಖರ್ ಗೌಡ ಎಂಬ ರೈತರ ಜಮೀನಿನಲ್ಲಿ ಯಾರೋ ದುಷ್ಕರ್ಮಿಗಳು ಜೋಳದ ರಾಶಿ ಮತ್ತು ಸಪ್ಪೆಗೆ ಬೆಂಕಿ ಹಚ್ಚಿ ಪರಾರಿಯಾದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಎನ್ ರಾಜಶೇಖರ್ ಗೌಡ ಕಬ್ಗಲ್ ಎಂಬ ರೈತರಿಗೆ ಸೇರಿದ ಸರ್ವೆ ನಂಬರ್ 61/1 ಒಟ್ಟು 6.5 ಎಕರೆ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಜೋಳದ ರಾಶಿ ದನ ಕರುಗಳು ತಿನ್ನುವ ಸಪ್ಪೆಗೆ ಬೆಂಕಿ ಹಚ್ಚಿದ್ದಾರೆ. ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಜೋಳದ ತೆನೆಗಳು ಹಾಗೂ ದನಗಳು ತಿನ್ನುವ ಸಪ್ಪೆ ಸುಟ್ಟು ಭಸ್ಮಗೊಂಡಿದೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಇನ್ನು ಗ್ರಾಮ ಲೆಕ್ಕಾಧಿಕಾರಿ ಮೌನೇಶ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಪಡೆದುಕೊಂಡು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಗ್ರಾಮದ ರೈತರ ಒತ್ತಾಯ ಏನೆಂದರೆ ಜೋಳದ ರಾಶಿಗೆ ಬೆಂಕಿ ಹಚ್ಚಿದ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಬಂಧಿಸಿ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನು ನಷ್ಟಕ್ಕೆ ಒಳಗಾದ ರೈತ ಎನ್ ರಾಜಶೇಖರ್ ಗೌಡ ಅವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ನಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದಾರೆ. ರಾಜಶೇಖರ್ ಗೌಡ ಅಂತ ಅವರು ಫಸ್ಟ್ ಜೋಳ ಮಾಡಿದರು. ಜೋಳ ಮಾಡಿದಂಥ ಕನಿಷ್ಠ ಅದಕ್ಕೆ ನೀರು ಅದು ಎಲ್ಲ ಬರ್ತದೆ, ಎಣ್ಣೆ ಬಿಡ್ತೀವಿ ಎಲ್ಲ ಭಾಳ ಇದು ಮಾಡ್ಯಾರ. ಕಷ್ಟ ಬಿದ್ದು ಎಕರೆಗೆ 40-45-50 ತನಕ ಕೆಟ್ಟಕ್ಕೆ ಬರ್ತದೆ. ಎಲ್ಲ ಜಳದಾಗ ಸರ್ವನಾಶನ ಸುಟ್ಟೋಗಿದೆ. 30 ಲಕ್ಷ ಮಾಡ್ತಾರೆ ಟೋಟಲ್ ಒಂದು 9-10 ಪರಿಹಾರ ನೀಡಬೇಕು. ಎಲ್ಲ ಕೆನೆ ಮುರಿದು ಕೆನೆಯ ರಾಶಿ ಒಂದಲ್ಲಿ ಹಾಕಿ ಇವತ್ತು ಬೆಳಿಗ್ಗೆ ಮಿಷಿನಿಗೆ ಹಾಕೋಂಥ ಒಂದು ಸಂದರ್ಭದಲ್ಲಿ ರಾತ್ರಿ ಯಾರೋ ಕಿಡಿಗೇಡಿಗಳು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದು ಸಂಪೂರ್ಣ ಸುಟ್ಟೋಗಿ ಹಾಳಾಗಿದೆ. ಇವತ್ತೇನಂತಂದರೆ ಆ ರಾಜಶೇಖರ ಗೌಡಂದು ಭಾಳ ಒಂದು 3 ಲಕ್ಷ ತನ ಲಾಸ್ 3-3.5 ಲಕ್ಷ ತನ ಖರ್ಚು ಮಾಡಿ ಇವತ್ತು ಬೆಳೆದಂಥ ಮಾಲು ಬೆಂಕಿಯಲ್ಲಿ ಸುಟ್ಟೋಗಿದೆ. ಸರ್ 10 ಲಕ್ಷ ಇದು ಸೂಕ್ತ ಪರಿಹಾರ ರೈತರ ಬೆಳೆ ನಷ್ಟ ಆದ ದುಡ್ಡು ಕಳು ಮಾಡ್ಕೊಂಡು ಒಂದು 8 ಚೀಲ ತುಂಬಿಕೊಂಡ್ರೆ ಪರವಾಗಿಲ್ಲ. ಈ ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ರಾಜು ಪಿರಂಗಿ, ಕಂದಾಯ ಅಧಿಕಾರಿ ಚರಣ್ ಸಿಂಗ್ ಠಾಕೂರ್, ಅಗ್ನಿಶಾಮಕ ಅಧಿಕಾರಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ದೊಡ್ಡಬಸಪ್ಪ ಗೌಡ ಭೋಗವತಿ, ಮುಸ್ತಫಾ ಸೌಕಾರ್ ಕಬ್ಗಲ್, ಚನ್ನಬಸವ ಪಾಟೀಲ್ ಬೆಡ್ದೋರ್, ಚಂದ್ರಶೇಖರ್ ಪಾಟೀಲ್ ಬೆಡ್ದೋರ್, ಕಬ್ಗಲ್ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು.